ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಚಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ಜವಾಹರ್ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಜೀನಿಯಸ್ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇವತ್ತು ನಮಗೆ ಗದ್ಯಾಂಶ 1ರ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡು ನಂತರನೇ ಪಾಠ ಮಾಡೋದು, ನಂತರ ನೀವು ಓದೋದನ್ನು ಕಲ್ತ್ಕೊಂಡ್ರೆ ನೀವು ಕೂಡ ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವೇನೋ ಆಸೆ ಇಟ್ಕೊಂಡಿಲ್ಲ, ಕನಸು ನವೋದಯದಲ್ಲಿ ಹೋಗ್ಬೇಕನ್ನೋದಾಗಿದ್ದರೆ ಗದ್ಯಾಂಶದಲ್ಲಿ ಕೂಡ ನೀವು 25 ಪ್ರಶ್ನೆಗಳಿಗೆ 25 ಅಂಕ ಪಡ್ಕೋಬಿರಿ. ಯಾಕಂದರೆ ನೀವು ಕನ್ನಡ ಭಾಷೆನ ಇಷ್ಟಪಟ್ಟಿದ್ದೀರಿ. ನನ್ನ ತಾಯಿ ಭಾಷೆ ಕನ್ನಡ, ನಾನು ಕನ್ನಡ ನಾಡಿನವನು, ನನ್ನ ಕನ್ನಡ ಅಂದರೆ ತುಂಬ ಇಷ್ಟ ಅಂತ ಆಯ್ಕೆ ಮಾಡಿದ್ದಾರೆ ಅಂದರೆ ನೀವು ಭಾಷಾ ಜ್ಞಾನದಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡಿಬೇಕಾಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳೇ, ಈಗ ನಾನು ಪ್ರಶ್ನೆ ಪತ್ರಿಕೆ 2ರಲ್ಲಿ ಗದ್ಯಾಂಶ 1ರ ಬಗ್ಗೆ ನಾನು ವಿವರಣೆ ಸಮೇತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಕ್ಲಾಸ್ ಕಡೆ ನೀವು ಗಮನ ಕೊಡಿ ಅಂತ ಹೇಳುತ್ತಾ, ಒಂದು ಅಡವಿಯಲ್ಲಿ ಒಂದು ಆನೆ ಇತ್ತು, ಒಂದು ಅಡವಿ ಇತ್ತು, ಒಂದು ಕಾನನ ಇತ್ತು, ಒಂದು ಅರಣ್ಯ ಇತ್ತು. ಆ ಅಡವಿಯಲ್ಲಿ ಒಂದು ಆನೆ ವಾಸವಾಗಿತ್ತಂತೆ. ಅದು ಸರೋವರದಲ್ಲಿ ನೀರಾಟವಾಡಿ ಬರುವಾಗ ಕಂಡ ಗಿಡಗಳನ್ನು ತನ್ನ ಸೊಂಡಿಯಿಂದ ಎಳೆದೆಳೆದು ಕಿತ್ತು ಚೆಲ್ಲುತ್ತಿತ್ತಂತೆ. ಒಂದು ಕಾಡಿನಲ್ಲಿ ಒಂದು ಆನೆ ವಾಸವಾಗಿತ್ತು. ಅದು ತನ್ನ ಸರೋವರದಲ್ಲಿ ತನ್ನ ಸ್ನಾನ ಮಾಡೋಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಂದರೆ ನೀರಾಟ ಆಡ್ತಾಯಿತ್ತು. ತನ್ನ ಸೊಂಡಿಲಲ್ಲಿ ನೀರನ್ನು ತುಂಬಿಕೊಂಡು ಹೋಗ್ತಾ ಇತ್ತು. ಆಗ ಸ್ನಾನ ಮಾಡಿ ವಾಪಸ್ ಮತ್ತೆ ಬರಬೇಕಾದಾಗ ತನ್ನ ದಾರಿಯಲ್ಲಿ ಬರುವಂಥ ಗಿಡಗಳನ್ನು ಏನು ಮಾಡ್ತಿತ್ತು, ತನ್ನ ಸೊಂಡಿಲಿಂದ ಕಿತ್ತಿ ಎಸೆದು ಚೆಲ್ಲಾಡ್ಕೋತ ಬರ್ತಾ ಇತ್ತಂತೆ. ಸಮೀಪದಲ್ಲಿ ಒಂದು ಗಿಡದ ಮೇಲೆ ಒಂದು ಮಂಗವೂ ಕುಳಿತಿತ್ತಂತೆ. ಆ ಬರಬೇಕಾದ ದಾರಿಯಲ್ಲಿ ಅದು ತನ್ನ ಸೊಂಡಿಲಿಂದ ಗಿಡವನ್ನು ಕಿತ್ತುಕೊಂತ ಬರ್ತಾ ಇತ್ತಲ್ಲ, ಆ ಗಿಡದ ಮೇಲೆ ಒಂದು ಮಂಗ ಕುಳಿತುಕೊಂಡಿತ್ತಂತೆ. ಆ ಕುಳಿತುಕೊಂಡಿರುವಂಥ ಮಂಗದ ಗಿಡವನ್ನು ಕಿತ್ತುಕೊಳ್ಳಕ್ಕೆ ಬಂದಿತ್ತು. ಆ ಆನೆ ಬಂದು ತಾನು ಕುಳಿತ ಗಿಡವನ್ನು ಕಿತ್ತೆಸೆದಿತು ಎಂಬ ಹೆದರಿಕೆ ಆ ಮಂಗಕ್ಕಿತ್ತಂತೆ. ನಾನು ಕುತ್ಕೊಂಡಿಲ್ಲ, ನನ್ನ ಗಿಡನೂ ಅದು ಆನೆ ಬಂದು ಕಿತ್ತು ಎಸಿತದೇನೋ, ಕಿತ್ತು ಒಗಿತದೇನೋ ಅಂತ ತಿಳ್ಕೊಂಡು ಅದು ಹೆದರ್ಕೊಂಡ್ಬಿಡ್ತಂತೆ ಆ ಮಂಗ. ಅದಕ್ಕೇನು ಮಾಡ್ತಾರೆ, ಅವ ಮಂಗ ಒಂದು ಯೋಚನೆ ಮಾಡ್ತಾಯಿದೆ ಅಂತ. ಏನು ಯೋಚನೆ ಮಾಡ್ತಿದೆ ಅಂದರೆ, ಅಲ್ಲಿಂದ ಕಾಲು ಕಿತ್ತಲು ನಿರ್ಧರಿಸಿತು. ಅದು ಒಂದು ಮಂಗ ಅದನ್ನು ಯೋಚನೆ ಮಾಡಿಕೊಂಡು ಅದನ್ನು ಅಲ್ಲಿಂದ ಕಾಲು ಕಿತ್ತಲು ನಿರ್ಧರಿಸ್ತದೆ. ಅಲ್ಲಿಂದ ಕಾಲು ಕಿತ್ತು ಹೋಗಬೇಕು, ಅದು ಓಡೇ ಹೋಗಬೇಕು. ಕಾಲು ಕಿತ್ತಿಸಲು ಅನ್ನೋದು ಪಡೆ ನೋಡಿ, ಐಡೆಮ್ಸ್ ಆ್ಯಂಡ್ ಪ್ರೇಜಸ್ ಅಂತ ಕರಿತಿದ್ವಿ. ಕಾಲು ಕಿತ್ತಲು ನಿರ್ಧರಿಸಿತ್ತು ಅಂದರೆ ಅಲ್ಲಿಂದ ಹೋಗ್ಬೇಕಂತ ಅದು ನಿರ್ಧಾರ ಮಾಡ್ತಂತೆ. ಅವಾಗ ಹೇಳ್ತಿದ್ದಾನೆ ಗಜರಾಜ ಅಂದರೂ ಒಂದೇ, ಆನೆ ಅಂದರೂ ಒಂದೇ. ಗಜರಾಜ, ನಿನ್ನ ಶರೀರ ನೋಡಿ ನನಗೆ ಹೊಟ್ಟೆ ಉರಿ ಅಂತ ಅದು ಮಂಗ ಹೇಳ್ತಾ ಇದೆ ಆ ಒಂದು ಆನೆಗೆ. ನಿನ್ನ ಶರೀರ ನೋಡಿ ನನಗೆ ಹೊಟ್ಟೆ ಉರಿ. ಎಂತಹ ಶರೀರ ನಿನ್ನದು, ಎಂತಹ ಬಲಶಾಲಿ ನೀನು. ಆ ಆಲದ ಮರವನ್ನು ಕಿತ್ತೆಸೆಯುವಷ್ಟು ಬಲಶಾಲಿ ಅಲ್ಲವೇ ನೀನು ಎಂದು ಜೇನುಗೂಡಿನಿಂದ ತುಂಬಿದ ಆಲದ ಮರವನ್ನು ಆ ಮಂಗ ಏನು ಮಾಡುತ್ತೆ, ಆನೆಗೆ ತೋರಿಸುತ್ತೆ. ಆನೆ, ಗಜಾನನ, ನೀನು ಎಂಥ ಬಲಶಾಲಿ, ನೀನು ಎಂಥ ಶಕ್ತಿಶಾಲಿ, ನೀನು ಎಂತೆಂಥ ದೊಡ್ಡದಾಗಿರುವಂಥ ಗಿಡವನ್ನೇ ಕಿತ್ತೆಸಿತೀಯಲ್ಲ, ಅಂಥ ಬಲಶಾಲಿ ನಿನ್ನಂತಲ್ಲಿದೆ. ಅದಕ್ಕೆ ಅಲ್ಲೊಂದು ದೊಡ್ಡದಾಗಿರುವಂಥ ಒಂದು ಆಲದ ಮರ ಇದೆ, ಅದನ್ನು ಕಿತ್ತು ಹೋಗಿ ಹೋಗಂತ ತೋರಿಸ್ತು. ಆ ದೊಡ್ಡದ ಆಲದ ಮರದಾಗ ಏನಿತ್ತಂದ್ರೆ ಜೇನು ಇಟ್ಟಿದ್ದು, ದೊಡ್ಡ ಜೇನು ಗೂಡಿಟ್ಕೊಂಡಿತ್ತು. ಅದಕ್ಕೆ ಏನು ಮಾಡ್ತು, ಆ ಮಂಗ ಒಂದು ಯೋಚನೆ ಮಾಡಿಕೊಂಡು ಆ ಆನೆಗೆ ಯಾವುದಕ್ಕೆ ಆ ಒಂದು ಗಜರಾಜನಿಗೆ ಹೊಗಳಿ ಆ ಒಂದು ಆಲದ ಮರವನ್ನು ಕಿತ್ತೆಸಿ ಅಂತ ಹೇಳಿಗೆಸಿ ಕಳಿಸಿಬಿಡ್ತು. ಆನೆ ಮಂಗನ ಮಾತಿಗೆ ಹುಬ್ಬಿಡಿತು. ಯಾಕ, ನೀನು ಬಲಶಾಲಿ, ನಿನ್ನ ಶರೀರ ದೊಡ್ಡದೈತಿ, ನಿನ್ನಲ್ಲಿ ಶಕ್ತಿ ಭಾರಿ ಐತಿ ಅಂತ ವರ್ಣಿಸಿತ್ತಲ್ವಾ. ಆ ವರ್ಣಿಸಿದಕ್ಕೆ ಅದು ಮಾತಿಗೆ ಏನು ಮಾಡ್ತು, ಹುಬ್ಬಿ ಅಲ್ಲಿ ಹೋಗಿ ಆ ಆಲದ ಮರದ ಹತ್ತಿರ ಹೋಗಿ ಆ ಮರದ ಟೊಂಗಿಗೆ ಸೊಂಡಿಲ ಸುತ್ತಿ ಎಳೆದು ಬಿಡ್ತು. ದೊಡ್ಡದಾಗಿರುವಂಥ ಆಲದ ಮರ, ಅಲ್ಲಿ ದೊಡ್ಡದಾಗಿರುವಂಥ ಜೇನುಗೂಡು ಕಟ್ಕೊಂಡಿತ್ತು. ಅದು ಜೇನುಗೂಡು ಕಡೆ ಗಮನ ಕೊಡಲಿಲ್ಲ, ಜೇನುಗಳು ಬಂದು ಕಡಿತವಂತ ಗೊತ್ತಾಗಲಿಲ್ಲ. ಆ ಮಂಗನ ಮಾತಿಗೆ ಹುಬ್ಬಿ ಹೋಗಿ ಮಾಡ್ತು, ತನ್ನ ಸೊಂಡಿಲಿಂದ ಒಂದು ದೊಡ್ಡದಾಗಿರುವಂಥ ಕೊಲ್ಲಿಗೆ ಸುತ್ತಕೊಂಡು ಅಲ್ಲಿಂದ ಏನು ಮಾಡ್ತು, ಆ ಎಳೆದು ಬಿಡ್ತು ಟೊಂಗಿಯನ್ನು. ಅದರ ರಭಸಕ್ಕೆ, ಆ ಜೋರಾಗಿ ಎಳೆದು ಬಿಟ್ಟ ಸಲ ರಭಸಕ್ಕೆ ಜೇನು ಹುಟ್ಟಿರುವ ಕೊಂಬೆ ಮುರಿದು ಆನೆಯ ಮೇಲೆ ಬಿದ್ದು ಬಿಡ್ತಂತೆ. ಆ ಜೇನಿಟ್ಟಿತ್ತಲ್ಲ ಗೂಡು, ಅದು ಜೋರ ಜಗ್ಗಿದ ತಕ್ಷಣವೇ ಆ ಕೊಲ್ಲೆ ಹರ್ಕೊಂಡು ಆ ಒಂದು ಗಜಾನನ ಮೇಲೆ, ಗಜರಾಜನ ಮೇಲೆ, ಆನೆಯ ಮೇಲೆ ಬಂದು ಅದು ಬಿದ್ದು ಬಿಡ್ತಂತೆ.
ಬಿದ್ದ ತಕ್ಷಣವೇ ಕೂಡಲೇ ಜೇನು ಹುಳುಗಳು ಆನೆಯ ಮುತ್ತಿ ಕಚ್ಚತೊಡಗಿದವು. ಎಲ್ಲ ಆನೆಗಳ ಮೇಲೆ ಬಿತ್ತುಕೊಂಡ್ಗಿಸಿ ಎಲ್ಲ ಜನ ಕೂಡಿಗಿಸಿ ಮಾಡಿಬಿಟ್ಟು ತನ್ನ ಗೂಡನ್ನು ಕೆಡವಿತ್ತಲ್ಲ, ಅದಕ್ಕೆ ಆ ಆನೆಗೆ ಎಲ್ಲ ಮೈ ತುಂಬ ಬಂದು ಏನು ಮಾಡಿದು, ಕಚ್ಚಿಬಿಟ್ಟು ಕಡ್ದುಬಿಟ್ಟು ಅಂತೆ. ಆನೆ ದಿಕ್ಕೆಟ್ಟು ಹೋಗಿಬಿಡ್ತು. ಆ ಆನೆ ಆ ಹುಳಗಳ ಕಡ್ತಕ್ಕೆ ಏನು ಮಾಡಿತು, ಆನೆ ಆ ಅರಣ್ಯವನ್ನು ಕಾನನವನ್ನು ಬಿಟ್ಟೆ ಅದು ಹೊಡೆಬಿಡ್ತು. ಮುಂದೆಂದೂ ಆ ಮರದ ಸಮೀಪ ಆನೆ ಸುಳಿಯಲಿಲ್ಲ ಅಂತ ಕೊಡ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿ, ಎಷ್ಟು ಚೆನ್ನಾಗಿರೋಂಥ ಗದ್ಯ ಭಾಗ. ಒಂದು ಆನೆ ಬಗ್ಗೆ ಕೊಟ್ಟಿದ್ದಾರೆ. ಇದು ಎಲ್ಲವನ್ನ ಕಥೆಯನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೆ ನೆನಪಿಟ್ಕೋಬೇಕು. ಕಥೆಯನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮದ ಆದ ಭಾಷೆಯಲ್ಲಿ ಹೇಳೋಕ್ಕೆ ನಿಮ್ಮ ಕಥೆಯನ್ನು ಬರಬೇಕು. ಯಾವಾಗ ನಿಮಗೆ ಆ ಕಥೆಯನ್ನು ಅರ್ಥ ಮಾಡಿಕೊಂಡು ನೀವೇ ಸ್ವಂತ ಯೋಚನೆ ಹೇಳಲಿಕ್ಕೆ ಬರ್ತಾ ಇದೆಯೋ ಅವಾಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಮ್ಮ ಪೂರ್ಣ ಈ ಕಥೆ ಅರ್ಥ ಆಯಿತು. ಈ ಗದ್ಯ ಭಾಗ ನಮ್ಗೆ ಅರ್ಥ ಆಗಿದೆ ಅಂದರೆ ಈ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 1 ನೋಡಿ. 1ನೇ ಪ್ರಶ್ನೆ ಕೊಟ್ಟರೆ ಕಾಲು ಕಿತ್ತು ಇದರ ಅರ್ಥ. ಇದು ಪದ ಗದ್ಯಾಂಶದಲ್ಲಿ ಬಂದಿದೆ, ಅದನ್ನೇ ನಿಮಗೆ ಒಂದು ಅದರ ಅರ್ಥ ಕೇಳ್ತಾ ಇದ್ದಾನೆ. ಅದರ ಅರ್ಥ ಏನಂದರೆ ಚೆಲ್ಲಾಟವಾಡು. ಕಾಲು ಕಿತ್ತು ಇದರ ಪದರ ಚೆಲ್ಲಾಟವಾಡು ತಪ್ಪಾಗುತ್ತೆ. ಬುದ್ಧಿ ಕಲಿಸು ಇದು ತಪ್ಪು. ನಮಸ್ಕರಿಸು ಇದು ತಪ್ಪು. ಗದ್ಯಾಂಶ ನೀವು ಪ್ರಕಾರ ಅಲ್ಲಿ ಹೋಗಿ ಲೈನ್ ಹಿಡಿದು ಒಳ್ಳೆ ಓದ್ಕೊಳ್ರಿ. ಅಲ್ಲಿ ಕಾಲು ಕಿತ್ತು ಅಂತ ಕೊಟ್ಟಿದ್ದಾರೆ ಪದವನ್ನು, ಅಂದರೆ ಅದು ಓಡಿ ಹೋಯಿತು ಅಂದರೆ ಓಡಿ ಹೋಗು ಅನ್ನೋದು ಇದರ ಸರಿಯಾದ ಅರ್ಥ ಆಗ್ತಾ ಇದೆ. ಚೆಲ್ಲಾಟವಾಡುವುದು, ಬುದ್ಧಿ ಕಲಿಸುವುದು, ನಮಸ್ಕರಿಸುವುದು ಇದಕ್ಕೆ ಸಮಾನ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಿಯಾದ ಉತ್ತರ ಸಿ ರೈಟ್ ಆಗ್ತಾ ಇದೆ. ಆದ್ದರಿಂದ ನೀವು ಗದ್ಯಾಂಶದಲ್ಲಿ ಆ ವಾಕ್ಯ ನೋಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡು ಉತ್ತರಿಸಿದ್ರೆ ಮಾತ್ರ ನೀವು ಅರ್ಥ ಹೊಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 62ಕ್ಕೆ ಬರ್ತಾ ಇದ್ದೀನಿ. ಮಂಗಕ್ಕೆ ಯಾವ ಹೆದರಿಕೆ ಆಯಿತು? ಇದು ಗದ್ಯಾಂಶದಲ್ಲಿ ಬಂದಿರುವ ಪ್ರಶ್ನೆ. ಮಂಗಕ್ಕೆ ಯಾವ ಹೆದರಿಕೆ ಆಯಿತು ಅಂತ ಕೊಟ್ಟಿದ್ದಾನೆ. 1ನೇ ಆಯ್ಕೆ ಬರ್ತಾ ಇದ್ದೆವು. ಆನೆಯು ತನ್ನನ್ನು ಎಲ್ಲಿ ಕೊಲ್ಲುವುದೋ ಎಂದು. ಆನೆ ನನ್ನ ಕೊಲ್ತದ ಅಂತ ಅದಕ್ಕೆ ಹೆದರಿಕೆ ಆಯ್ತಂತೆ. ಗದ್ಯಾಂಶದಲ್ಲಿ ಆನೆ ಮಂಗನ ಕೊಲ್ಲಕ್ಕೆ ಬಂದದಂತ ಕೊಟ್ಟೇ ಇಲ್ಲ ಅಂದರೆ ಇದು ಉತ್ತರ ಆಗುವುದಿಲ್ಲ. ಇದು ಗದ್ಯಾಂಶಕ್ಕೆ ಸಂಬಂಧಪಡಲ್ಲ. 2ನೇ ಆಯ್ಕೆ ಬಿಗೆ ಬರ್ತಾ ಇದ್ದೀನಿ. ಆನೆಯು ಸರೋವರದ ನೀರನ್ನೆಲ್ಲ ಕಲ್ಮಸಗೊಳಿಸುವುದು ಎಂಬುದೆಂದು. ಅಂದರೆ ಸರೋವರದಲ್ಲಿರುವಂಥ ಎಲ್ಲ ನೀರನ್ನು ಹೊಲಸು ಮಾಡ್ತದ ಆನೆ ಅಂತ ಅದು ಮಂಗಕ್ಕೆ ಹೆದರಿಕೆ ಆಗಿತ್ತಂತೆ. ಇದು ಗದ್ಯ ಭಾಗದಲ್ಲಿ ಬಂದಿಲ್ಲ, ಇದು ತಪ್ಪು. ಆನೆಯು ತಾನು ವಾಸಿಸುತ್ತಿದ್ದ ಗಿಡವನ್ನು ಕಿತ್ತುವುದೆಂದು. ಇದು ಗದ್ಯ ಭಾಗದಲ್ಲಿ ಬಂದೈತ್ರಿ. ಇದು ಅದು ಮಂಗ ತನ್ನ ದಿನಾಲು ಏನು ಮಾಡ್ತು, ಆ ಗಿಡದಲ್ಲಿ ಅದು ವಾಸವಾಗಿರ್ತಿತ್ತು, ಅಲ್ಲಿ ಕುಂತ್ಕೊಳ್ತಾ ಇತ್ತು. ಅದು ನಾನು ವಾಸವಾಗಿರುತ್ತೆ ಏನಾದರೂ ಗಿಡವನ್ನು ಬಂದು ಕಿತ್ತು ಹೋಗಿತ್ತದ ಅಂತ ಅದಕ್ಕೆ ಭಯ ಇತ್ತು. ಅದಕ್ಕೆ ಅದು ಏನು ಮಾಡ್ತು, ಒಂದು ಪ್ಲ್ಯಾನನ್ನು ಹೂಡ್ತು ಅಂತ. ಅಂದರೆ ಮಂಗಕ್ಕೆ ಯಾವುದು ಹೆದರಿಕೆ ಆಯ್ತಂದರೆ ಆನೆಯು ತಾನು ವಾಸಿಸುತ್ತಿದ್ದ ಗಿಡವನ್ನು ಕಿತ್ತುವುದೆಂದು ಒಂದು ಸರಿಯಾಗ್ತಾ ಇದೆ. ಡಿ ಆಯ್ಕೆ ನೋಡ್ಕೊಡ್ರಿ. ಆನೆಯು ಆಲದ ಮರದ ಮೇಲಿದ್ದ ಜೇನನ್ನು ತಿನ್ನುವುದಂತ. ಗದ್ಯಾಂಶದಲ್ಲಿ ಆನೆ ಬಂದು ಆ ಆಲದ ಮರದಾಗಿರುವಂಥ ಜೇನು ತಿಂತದಂತ ಕೊಟ್ಟೇ ಇಲ್ಲ, ಅಂದರೆ ಆಗುವುದಿಲ್ಲ. ಈ ಪ್ರಶ್ನೆಗೆ ಮಂಗಕ್ಕೆ ಯಾವ ಹೆದರಿಕೆ ಆಯ್ತಂದರೆ ಆನೆಯು ತಾನು ವಾಸಿಸುತ್ತಿದ್ದ ಗಿಡವನ್ನು ಏನಾದರೂ ಕಿತ್ತು ಒಗಿತದನೋ ಅಂತ ಅದಕ್ಕೆ ಹೆದರಿಕೆ ಆಗಿತ್ತು ಅಂತ ಗದ್ಯಾಂಶ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ 62ಕ್ಕೆ ಸಿ ರೈಟ್ ಆಗ್ತಾ ಇದೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಓದಿಕೊಂಡು ಗದ್ಯಾಂಶದಲ್ಲಿ ಹುಡುಕಾಡ್ತಾ ಹೋದಾಗ ಮಾತ್ರ ನಿಮಗೆ ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ 63ನೇ ಪ್ರಶ್ನೆ ಬರ್ತಾ ಇದ್ದೀನಿ. 63ನೇದೇನಿದೆ ನೋಡ್ಕೊಳ್ರಿ. ಆನೆಯು ಏಕೆ ಗರ್ವದಿಂದ ಹುಬ್ಬಿತು? ಅಲ್ಲಿ ಮಂಗ ಪಕ್ಕ ಇತ್ತು. ಮಂಗ ಏನು ಮಾಡ್ತು, ತನ್ನ ಒಂದು ಸೇಫಿಗೆ ಸಲುವಾಗಿ ಹೇಳಿಬಿಡ್ತು, ಬಂದು ಗಜರಾಜ ನೀ ಎಂಥ ಬಲಶಾಲಿ, ನೀನು ಭಾಳ ಶಕ್ತಿವಂತ ಇದೆಯಾ, ನೀವು ಎಲ್ಲ ಒಂದು ಗಿಡವನ್ನು ಕಿತ್ತುವಿಸಲಿಕ್ಕೆ ನಿನ್ನ ಹತ್ರ ಸಾಮರ್ಥ್ಯ ಇದೆ ಅಂತ ಹೇಳಿ ಹುಬ್ಬಿಸ್ತು. ಅಲ್ಲೊಂದು ದೊಡ್ಡ ಆಲದ ಮರ ಅದ, ಅದು ಕಿತ್ತುವಿಸಿಯಪ್ಪ ಅಂತ ಹೇಳಿದಾಗ ಆನೆಯಲ್ಲಿ ಉಬ್ಬಿ ಗರ್ವದಿಂದ ಉಬ್ಬಿತ್ತು ಅಂತ ಕೊಡ್ತಾನೆ. 1ನೇದು ನೋಡ್ಕೊಡ್ರಿ. 63ನೇ ಪ್ರಶ್ನೆಗೆ ಆನೆಯು ಏಕೆ ಗರ್ವದಿಂದ ಉಬ್ಬಿತು? ಮಂಗನ ಹೊಗಳಿಕೆಯ ಮಾತು ಕೇಳಿ. ಇದು ಸರಿ ಆಗ್ತಾ ಇದೆ. ಸರಿ ಆಗ್ತಾಯಿದೆ ಅಂತ ಉತ್ತರ ಹಾಕ್ಲಿಕ್ಕೆ ಹೋಗಬೇಡಿ. ಇನ್ನು ಆಯ್ಕೆಗಳು ಯಾಕೆ ಆಗುವುದಿಲ್ಲ ನೋಡ್ಕೊಂಡ್ರೆ ಮಾತ್ರ ಉತ್ತರಿಸಬೇಕಾಗ್ತಾ ಇದೆ. ಆನೆಯು ಏಕೆ ಗರ್ವದಿಂದ ಉಬ್ಬಿತ್ತು? ತನಗಿಂತ ಬಲಶಾಲಿ ಯಾರೂ ಇಲ್ಲವೆಂದು ತಿಳ್ಕೊಂಡು ಉಬ್ಬಿತಂತ ಗದ್ಯವಂಶದಲ್ಲಿ ಕೊಟ್ಟಿಲ್ಲ, ಇದು ತಪ್ಪು. 3ನೇ ಆಯ್ಕೆ ಕಾಡಿನಲ್ಲಿರುವ ಎಲ್ಲ ಗಿಡಗಳನ್ನು ಕಿತ್ತಿಸೇ ಬಲ್ಲೆ ಅನ್ನೋದು ಇದಕ್ಕೆ ಗರ್ವದಿಂದ ಉಬ್ಬಿತು, ಇದು ಗದ್ಯಾಂಶದಲ್ಲಿ ಇಲ್ಲ.
4ನೇ ಆಯ್ಕೆ ಕಾಡಿನ ಪ್ರಾಣಿಗಳೆಲ್ಲವೂ ನನ್ನ ಮಾತು ಕೇಳುವವು ಅನ್ನೋದಕ್ಕೆ ಗರ್ವ ಇತ್ತಂತೆ. ಇದು ಗದ್ಯಾಂಶದಲ್ಲಿ ಕೊಟ್ಟೇ ಇಲ್ಲ, ಇದ್ರ ಬಗ್ಗೆ ಇದು ಆಗುವುದಿಲ್ಲ. ಅಂದರೆ ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ ಆಗುವುದಿಲ್ಲ. ಅಂದ್ರೆ ಯಾವ ಆಯ್ಕೆ ಆಗ್ಬೇಕ್ರಿ? ಎ ಆಯ್ಕೆ ಆಗಬೇಕಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವು ಏಕೆ ಗರ್ವದಿಂದ ಉಪ್ತಂದರೆ ಮಂಗನ ಹೊಗಳಿಕೆಯ ಮಾತು ಕೇಳಿ ಆ ಆನೆ ಗರ್ವದಿಂದ ಉಪ್ತು ಅಂತ ಕೊಟ್ಟಿದ್ದಾನಂದರೆ ಇದು ಸರಿ ಆಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ. 64. ಆಲದ ಮರದ ಮೇಲೆ ಏನಿದ್ದವು? ನೇರವಾದ ಪ್ರಶ್ನೆ, ಗದ್ಯಾಂಶದಲ್ಲೇ ಕೊಟ್ಬಿಟ್ಟಿದ್ದಾನೆ. ಆನೆಯು ಆಲದ ಮರದ ಮೇಲೆ ಏನಿತ್ತಂತೆ? ಮಂಗಗಳಿದ್ದವಂತೆ. ಮಂಗಗಳಿದ್ದವಂತ ಕೊಟ್ಟಿಲ್ಲ. ಆಲದ ಮರದ ಮೇಲೆ ಪಕ್ಷಿಗಳಿದ್ದವಂತ ಗದ್ಯಾಂಶ ಬಂದೇ ಇಲ್ಲ. ಆಲದ ಮರದ ಮೇಲೆ ಪಕ್ವವಾದ ಹಣ್ಣುಗಳಿದ್ದವಂತ ಗದ್ಯ ಭಾಗದಲ್ಲಿ ಪದನೇ ಬೆಳೆಸಿಲ್ಲ, ಅಂದರೆ ಹೋಯ್ತು. ಆಲದ ಮರದ ಮೇಲೆ ಏನಿತ್ತು ಅಂದರೆ ಜೇನು ಹುಳುಗಳ ಒಂದು ಜೇನು ಹುಟ್ಟಿತ್ತು, ಜೇನು ಗೂಡಿತ್ತು ಅಂತ ಗದ್ಯಾಂಶದಲ್ಲಿ ಕೊಟ್ಟಿದ್ದಾನೆ. ಆ ಜೇನು ಗೂಡು ಇರುವಂಥ ಹೋಗಿ ಕಿತ್ತು ಅಂತ ಹೇಳಿ ಮಂಗ ಅದಕ್ಕೆ ಕೇಳಿದಾಗ ಹೋಗಿ ಅದು ಕಿತ್ತಕ್ಕೆ ಹೋಗಿ ಆ ಟೊಂಗಿಗಳದ್ರ ಮೇಲೆ ಬಿದ್ದುಕೊಂಡು ಎಲ್ಲ ಕಡ್ದು ಅಂತ ಗದ್ಯಾಂಶದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಆಲದ ಮರದ ಮೇಲೆ ಏನಿದ್ದು ಅಂದ್ರೆ ಮಂಗಗಳು ಇದ್ದವು ಅಂತ ಉತ್ತರಿಸ್ಲಿಕ್ಕೆ ಹೋಗಬೇಡಿ. ಜೇನು ಹುಟ್ಟು ಇತ್ತು, ಜೇನು ಗೂಡಿತ್ತು ಅಂತ ಗದ್ಯಾಂಶದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಬಿ ರೈಟ್ ಆಗ್ತಾಯಿದೆ. ಭಾಳಷ್ಟು ಹುಡುಗರು ಇಲ್ಲಿ ಮಂಗಗಳನ್ನೇ ಹಾಕಿಬಿಡ್ತಾರೆ, ಫಸ್ಟ್ನೇ ಆಪ್ಷನ್ ಹಾಕಿ ಇಲ್ಲಿ ಅಂಕವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಪ್ರತಿ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಿ ಉತ್ತರಿಸನ್ನು ಕಲ್ಕೋಬೇಕಾಗ್ತಾಯಿದೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಲಾಸ್ಟ್ ಕ್ವಶನ್ ಬರ್ತಾ ಇದೆ, 65ನೇ ಪ್ರಶ್ನೆ. ಈ ಕಥೆಯ ನೀತಿ, ಈ ಕಥೆಯ ನೀತಿ ವಾಕ್ಯಾವಳಿಗೊಪ್ಪ ಹೆಸರು, ವಾಕ್ಯ ಈ ಪದ ವಿಲೋಮ ಪದ ಇವು ಗದ್ಯಾಂಶದಲ್ಲಿ ಇರುವುದಿಲ್ಲ. ಈ ಕಥೆಯ ತಿರುಳನ್ನು ಅರ್ಥ ಮಾಡ್ಕೋಬೇಕು. ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ನೀವು ಉತ್ತರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಕಥೆಯ ನೀತಿ ಏನು ಹೇಳುವು ನೀವೇ ಹೇಳಬೇಕಾಗ್ತಾ ಇದೆ. ನೋಡ್ಕೊಳ್ಳಿ, ಶಕ್ತಿಗಿಂತ ಯುಕ್ತಿ ಮೇಲು, ಬುದ್ಧಿವಂತನೇ ಬಲವಂತ, ಮುತ್ತಿಗಿಂತ ಹೊತ್ತು ಉತ್ತಮ, ಕುಳಿತು ಉಂಡರೆ ಕುಡಿಕೆವನ್ನು ಸಾಲದು. ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಈ ವಾಕ್ಯಾವಳಿಗೆ ನೀತಿ ಏನು ಹೇಳ್ತಾ ಇದೆ? ಈ ವಾಕ್ಯಾವಳಿ ಏನನ್ನ ತಿಳಿಸ್ತಾ ಇದೆ? ಈ ವಾಕ್ಯಾವಳಿ ಎದರ ಬಗ್ಗೆ ಹೇಳ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಶಕ್ತಿಗಿಂತ ಯುಕ್ತಿ ಮೇಲೂ ಈ ವಾಕ್ಯಕ್ಕೆ ನೀತಿ ಆಗ್ತದೆ. ಶಕ್ತಿಗಿಂತ ನಮಗೆ ಯುಕ್ತಿ ಮೇಲು, ಯುಕ್ತಿ ಮೀನ್ಸ್ ಅರ್ಥ ಅಲ್ಲಿ ಒಗ್ಗಟ್ಟಿರಬೇಕು. ನಮಗೆ ಶಕ್ತಿನೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯುಕ್ತಿ ಮೇಲೂ. ಜೇನು ಹುಳುಗಳು ಚಿಕ್ಕವಿದ್ರೂ ಕೂಡ ಒಂದು ಟೀಮಾಗಿ ಕೆಲಸ ಮಾಡಿ ಆ ಆನೆ ಮೇಲೆ ಬಂದು ಯಾವಾಗ ಕಚ್ಚಿದವೋ ಅವಾಗ ಆನೆ ಆ ಒಂದು ಕಾಡನ್ನು ಬಿಟ್ಟು ಹೋಯಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧಿವಂತನೇ ಬಲವಂತ, ಇದು ನೀತಿ ಆಗಲ್ಲ. ಮುತ್ತಿಗಿಂತ ಹೊತ್ತು ಉತ್ತಮ, ಇದು ಅಂತರೂ ಆಗಲ್ಲ. ಕುಳಿತೆ ಉಂಡರೆ ಕುಡಿಕೆವನ್ನು ಸಲದು, ಈ ಗದ್ಯಾಂಶಕ್ಕೆ ಒಪ್ಪುವುದಿಲ್ಲ. ಈ ಗದ್ಯಾಂಶದ ನೀತಿ ಏನಂದರೆ ಶಕ್ತಿಗಿಂತ ಯುಕ್ತಿ ಮೇಲೂ, ಇದು ಸರಿಯಾಗ್ತಾ ಇದೆ. ಈ ಥರ ವಿದ್ಯಾರ್ಥಿಗಳು ನಿಮಗೆ ಒಟ್ಟು 20 ಪ್ರಶ್ನೆಗಳಿರ್ತವೆ. 20 ಪ್ರಶ್ನೆಗಳಲ್ಲಿ ನಿಮಗೆ 16 ಪ್ರಶ್ನೆಗಳು ನೇರವಾದ ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗಳು ಮಾತ್ರ ನಿಮಗೆ ಈ ಥರ ಕ್ಲಿಷ್ಟಕರವಾಗಿ ಬಂದಿರ್ತವಲ್ಲ. 16ಕ್ಕೂ ಎಲ್ಲ ವಿದ್ಯಾರ್ಥಿಗಳು ರೈಟ್ ಮಾಡಿರ್ತಾರೆ. ನೀವು 16 ಪ್ರಶ್ನೆ ರೈಟ್ ಮಾಡಿರ್ತೀರಿ. ಇನ್ನು ಉಳಿದ 4 ಪ್ರಶ್ನೆಗಳಿಗೆ ಯಾವ ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತಾರೋ ಅವರೇ ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇರೋದು. ಆದ್ದರಿಂದ ನಿಮ್ದು ಏನಾದರೂ ಕನಸು ನವೋದಯ ಶಾಲೆಗೆ ಹೋಗ್ಬೇಕು ಅನ್ನೋದಾಗಿದ್ದರೆ ಎಲ್ಲ ಪ್ರಶ್ನೆಗಳಿಗೇನು ಸರಿಯಾಗಿ ಉತ್ತರಿಸ್ರಿ, ಎಲ್ಲ ಗದ್ಯವನ್ನು ಸರಿಯಾಗಿ ಓದಿಕೊಂಡು ಉತ್ತರಿಸಿದ್ರೆ ಮಾತ್ರ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.